ಇದು ಹಿಂದೆ ಇರತಕ್ಕಂಥ ಒಂದು ಹಿನ್ನೆಲೆ. ಈಗ ಇಲ್ಲಿ ಜಡ್ಜ್ಮೆಂಟ್ ಈಗ ಬಂತಲ್ಲ ನೋಡಿ, ಈಗ 151 ಭಾಗ ಯಾವೊಂದು 2005ರಲ್ಲಿ 2006ರಲ್ಲಿ ಕೆಲವು ತೀರ್ಪುಗಳು ಸುಪ್ರೀಂ ಕೋರ್ಟ್ನಲ್ಲಿ ಏನು ಬಂತು ಅದನ್ನೇ ಇಟ್ಟುಕೊಂಡು ಈ ವ್ಯಕ್ತಿ ಯಾವೊಂದು ಫ್ರೇಮ್ ವರ್ಕ್ ಅಗ್ರಿಮೆಂಟ್ ಅಂತಕ್ಕಂಥದ್ದು ಮಾಡಿದ್ರು 1997 98ರಲ್ಲಿ, ಅದನ್ನ ಹಲವಾರು ರೀತಿಯಲ್ಲಿ 2002ರಲ್ಲಿ ಬದಲಾವಣೆಗಳು ಮಾಡ್ಕೊಂಡಿದ್ದು. ನಾನು ಆ ಸರ್ಕಾರಗಳು ಏನೇನು ಮಾಡಿದ್ದಾರೆ ಅದೆಲ್ಲ ನೀವು ಹೇಳಲಿಕ್ಕೆ ಹೋಗೋದಿಲ್ಲ, ಇದೆಲ್ಲ ಈಗ ಒಂದು ಕಡೆ ಇರಲಿ. ಅಂತಿಮವಾಗಿ ತೀರ್ಪು ಕೊಟ್ಟಿದ್ದು ಫ್ರೇಮ್ ವರ್ಕ್ ಅಗ್ರಿಮೆಂಟ್ನ ಆಧಾರದಲ್ಲಿ ಕೆಲಸ ಮಾಡುವಂತೆ. ಹಲವಾರು ಕಂಡೀಷನ್ಗಳು ಇತ್ತು, ಯಾವ ಕಂಡೀಷನ್ಗಳನ್ನು ಅವರು ಜಾರಿಗೆ ತರಲೇ ಇಲ್ಲ. ಇಲ್ಲಿ ಅಂತಿಮವಾಗಿ ಕೇಸ್ ಆಗಿರೋದು ಒಂದು ಸಿಂಗಲ್ ಜಡ್ಜ್ ಬೆಂಚ್ ಅಲ್ಲಿ ಒಂದು ತೀರ್ಪು ಕೊಡ್ತಾರೆ, ಅದನ್ನ ಮತ್ತೆ ಇವರು ಡಬಲ್ ಬೆಂಚ್ ಮುಂದೆ ತಗೊಂಡೋದ್ರು. ಸಿಂಗಲ್ ಬೆಂಚ್ನ ಜಡ್ಜ್ ಕೊಟ್ಟಂತ ಒಂದು ತೀರ್ಪಿನ ಆಧಾರದ ಮೇಲೆ. ಆಗ ಈ ಡಬಲ್ ಬೆಂಚ್ನಲ್ಲಿ ಈಗೇನು ತೀರ್ಪು ಕೊಟ್ಟಿದ್ದಾರೆ 28ನೇ ತಾರೀಕು ಜುಲೈ ತಿಂಗಳಿನಲ್ಲಿ, ಈ ಕಂಪನಿಯ ಹಗಲ ದರೋಡೆ, ಈ ಕಂಪನಿಯ ಜೊತೆಯಲ್ಲಿ ಸರ್ಕಾರ ಯಾತಕ್ಕೆ ಮೌನಿಕ ಶರಣಾಗಿದ್ದಾರೆ ಹೇಳ್ತಾರೆ. ಇದು ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಒಂದು ದೊಡ್ಡ ಮಟ್ಟದ ಸ್ಕ್ಯಾಮ್ ಅಂತಕ್ಕಂಥದನ್ನ ಕೋರ್ಟ್ನಲ್ಲಿ ಹೇಳ್ತಾರೆ. ಕರ್ನಾಟಕ ರಾಜ್ಯದ ಒಂದು ದೊಡ್ಡ ಸ್ಕ್ಯಾಮ್ ಇದು ಅಂತ ಹೇಳಿ ಈ ವ್ಯಕ್ತಿಯ ಬಗ್ಗೆ ಹೇಳ್ತಾರೆ. ಈ ಒಂದು ಯೋಜನೆಯ ಹೆಸರಿನಲ್ಲಿ 20,000 ಎಕರೆಯ ಲ್ಯಾಂಡ್ ಬ್ಯಾಂಕ್ ಅನ್ನು ಇಟ್ಕೊಂಡಿದ್ದಾರೆ ಇದನ್ನು ಹೇಳ್ತಾರೆ. ಈ ಒಂದು ವ್ಯಕ್ತಿ ಯಾವ ಟೋಲನ್ನ ಕಲೆಕ್ಟ್ ಮಾಡಬೇಕಾದ್ರೆ ಒಂದು ಗೈಡ್ ಲೈನ್ಸ್ ಇತ್ತು, ಅದು ಯಾವುದನ್ನು ಇಂಪ್ಲಿಮೆಂಟ್ ಮಾಡದೆ, ಕೊಟ್ಟಂತ ಕಂಡೀಷನ್ಗಳನ್ನು ಇಂಪ್ಲಿಮೆಂಟ್ ಮಾಡದೆ ಇವತ್ತು ಇಲ್ಲಿಯವರೆಗೆ ಮಾಡಿರ್ತಕ್ಕಂಥ ಕಲೆಕ್ಷನ್ ಏನಿದೆ ಅದು ಸಹ ಇಲ್ಲೀಗಲ್ ಅಂತಕ್ಕಂಥದ್ದನ್ನು ಹೇಳ್ತಾರೆ ತೀರ್ಪಿನಲ್ಲಿ. ಇಷ್ಟೆಲ್ಲ ಇದ್ರೂ ಸರ್ಕಾರ ಇಲ್ಲಿಯವರೆಗೆ ಮೌನಕ್ಕೆ ಶರಣಾಗಿದ್ದಾರೆ. ಜಯಚಂದ್ರ ಅವರು ಮೊನ್ನೆ ಏನೋ ಒಂದು ಮಾತು ಹೇಳಿದ್ರು, ಮಂತ್ರಿ ಆಗಲಿಲ್ಲ ಅಂತ ಹೇಳಿ. ಜಯಚಂದ್ರ ಅವರು ನನಗೆ ನನ್ನ ಕ್ಷೇತ್ರದ ಜನತೆಯೇ ದೇವರು ಅಂತಕ್ಕಂಥದ್ದನ್ನು ಹೇಳಿದ್ರು. ಕ್ಷೇತ್ರದ ಜನತೆನೆ. ಜಯಚಂದ್ರ ಅವರು ಒಂದು ಮಾತು ಹೇಳ್ತೀನಿ, ನನಗೆ ಹಿರಿಯರಿದ್ದಾರೆ, ನೀವೇ ಒಂದು ಸದನ ಸಮಿತಿ ರಚನೆ ಏನಾಗ್ತದೆ BMIC ಪ್ರಾಜೆಕ್ಟ್ನ ಬಗ್ಗೆ, ಆ ಸದನ ಸಮಿತಿ ಅಧ್ಯಕ್ಷರಾಗಿ ಸರ್ಕಾರಕ್ಕೆ 2017ರಲ್ಲಿ ಇರಬೇಕು ಒಂದು ವರದಿಯನ್ನು ಸಲ್ಲಿಸ್ತಾರೆ, ಸದನ ಸಮಿತಿಯ ವರದಿ. ಆ ಸದನ ಸಮಿತಿಯ ವರದಿಯಲ್ಲಿ ಈ ಒಂದು ಕಂಪನಿ ಮಾಡಿರ್ತಕ್ಕಂಥ ಹಗಲು ದರೋಡೆ ಬಗ್ಗೆ ಸಂಪೂರ್ಣವಾಗಿ ವಿವರಣೆ ಕೊಟ್ಟಿದ್ದಾರೆ. ಯಾವೊಂದು ಇಲ್ಲಿಗಲ್ ಆಗಿ ಬಂಡೆಗಳನ್ನು ಹೊಡೆದ್ರು, ಕೆರೆಕಟ್ಟೆಗಳನ್ನು ಸಂಪೂರ್ಣವಾಗಿ ನೆಲಸಮ ಮಾಡಿ ಬಿಲ್ಡರ್ಸ್ಗಳಿಗೆ ಯಾವ ರೀತಿ ಮಾರಾಟ ಮಾಡಿದ್ರು, ಈ ಒಂದು ಕಂಪನಿಯಿಂದ ಎಷ್ಟು ದುಡ್ಡು ವಸೂಲಿ ಮಾಡಬೇಕು, CBI ಎನ್ಕ್ವೈರಿ ಕೊಡಬೇಕು, ಈ ಕಂಪನಿಯ ಈ ಒಂದು ರಸ್ತೆ ಕೆಲಸವನ್ನ ನಿಲ್ಲಿಸಬೇಕು, ಸ್ಕ್ರಾಪ್ ಮಾಡಬೇಕು, ಸರ್ಕಾರ ವಾಪಸ್ ಪಡಿಬೇಕು, ಎಲ್ಲ ರೀತಿಯಲ್ಲಿ ಜಯಚಂದ್ರ ಅವರು ಕೊಟ್ಟಂತ ವರದಿ ಬಹುಶಃ ಅವರ ಮೇಲೂ ಸ್ವಲ್ಪ ಭಯವಾದ ವಾತಾವರಣ ಉಂಟು ಮಾಡಿದ್ದು ಇದೆ ಅಂತಕ್ಕಂಥದ್ದು ಪತ್ರಿಕೆಯಲ್ಲಿ ಓದಿದ್ದೇನೆ. ಈ ರೀತಿಯ ಈ ಒಂದು ಕಂಪನಿಯ ವಿಷಯದಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳನ್ನ ಕೇಳಲಿಕ್ಕೆ ಬಯಸ್ತೇನೆ. ಮುಖ್ಯಮಂತ್ರಿಗಳು ಏನು ಹೇಳಿದ್ದಾರೆ, ಪಾಪ ಹೋದರು ವಿಧಾನಸಭೆಯ ಮುಂಭಾಗದಲ್ಲಿ, ಪಾಪ ಏನು ತಲೆ ಬಗ್ಸಿ ನಯವಿನಯತೆಯಿಂದ ಆ ಮೆಟ್ಲ ಮೇಲೆ ತಲೆ ಇಟ್ಟು ಬಹಳ ಶರಣ ಮಾಡಿಕೊಂಡು ಕೈ ಮುಗಿದು ಹೋದಂಥದ್ದೇನಿದೆಯಲ್ಲ, ಇವತ್ತು ಈ ಕಂಪನಿಯ ಬಗ್ಗೆ ಏನ್ ಹೇಳ್ತಾರೆ, ಇಲ್ಲಿ ನೈಸ್ ಕಂಪನಿ ಮತ್ತು KADB ಇವರಿಬ್ಬರು ಜಾಯಿಂಟ್ ಆಗಿ ಯಾರು ಕೆಲವರು ಅರ್ಜಿ ಹಾಕಿದ್ರು ಅವರ ಭೂಮಿಯನ್ನ ಅವರು ಓದಂಥದ್ದು ನೈಸ್ನ ಪ್ರಾಜೆಕ್ಟ್ ನಿಲ್ಲಿಸಿ ಅಂತ ಓದಲಿಲ್ಲ ಆ ಅರ್ಜಿದಾರರು.
ಅವರು ಹೋದಂಥದ್ದು ನಮ್ಮ ಭೂಮಿಗಳನ್ನು ಏನು ಅಕ್ವಿಸೇಷನ್ ಮಾಡ್ಕೊಂಡಿದ್ದಾರೆ, ನಮಗೆ ಕಾಂಪನ್ಸೇಷನ್ ಕೊಟ್ಟಿಲ್ಲ, ಅವಾರ್ಡ್ನ ಮಾಡೋಕ್ಕಾಗಿಲ್ಲ, ಹಲವಾರು ವರ್ಷಗಳಾಯಿತು ಅಂತ ಹೇಳಿ ಆ ಒಂದು ರೈತರು ಕೋರ್ಟ್ಗೆ ಹೋದಾಗ ಅಂತಿಮವಾಗಿ ಒಂದು ಸಿಂಗಲ್ ಬೆಂಚ್ ಜಡ್ಜ್ನಲ್ಲಿ ಕೊಟ್ಟಂತ ತೀರ್ಪಿನ ಒಂದು ವಿಷಯವನ್ನ ಮತ್ತೆ ಡಬಲ್ ಬೆಂಚ್ಗೆ ಏನು ಹೋಗ್ತಾರೆ, ಡಬಲ್ ಬೆಂಚ್ಗೆ ಹೋಗ್ತಕ್ಕಂಥದ್ದು ಕೆಎಡಿಬಿ ಮತ್ತು ನೈಸ್ ಕಂಪನಿ. ಕೆಎಡಿಬಿ ಸರ್ಕಾರದ ಒಂದು ಅವಿಭಾಜ್ಯ ಅಂಗ. ಇಲ್ಲಿ ಕೆಎಡಿಬಿ ಮತ್ತು ಇವರು ನೈಸ್ ಕಂಪನಿ ಹೋದಾಗ ಅಲ್ಲಿ ಕೆಎಡಿಬಿ ಅಧಿಕಾರಿಗಳು, ನಮ್ಮ ಲಾಯರ್ಗಳು, ನೈಸ್ ಕಂಪನಿಯ ಮಾಲೀಕರುಗಳ ಲಾಯರ್ಗಳು ವಾದ ಮಾಡತಕ್ಕಂಥದ್ದೇನು, ಕೆಎಡಿಬಿ ಅವರು ಏನೊಂದು ಅವರ ಆಕ್ಟ್ ಇದೆ, ಒಂದು ಬಾರಿ ನೋಟಿಫಿಕೇಶನ್ ಮಾಡಿ ಅಕ್ವಿಸಿಷನ್ ಮಾಡ್ಕೊಂಡಿದ್ದೇವೆ ಅಂತ ಹೇಳಿ ಪ್ರೋಸೆಸ್ ಶುರು ಮಾಡಿದ್ರೆ ಆ ಪ್ರೋಸೆಸ್ ಆದ ತಕ್ಷಣವೇ ಆ ಒಂದು ಭೂಮಿ ಯಾವುದೇ ರೈತನ ಭೂಮಿ ಅದು ಸರ್ಕಾರದ ಸುಪರ್ದಿ ಹೋಗ್ತದೆ, ಆಸ್ತಿ ಆಗಿ ಹೋಗ್ತದೆ. ಎಲ್ಲ ಎನ್ಕಂಬನ್ಸ್ ಎಲ್ಲ ಸರ್ಕಾರದ ಹೆಸರಿನಲ್ಲಿರುತ್ತೆ. ನಾವು ಕಾಂಪನ್ಸೇಷನ್ ಅನ್ನ ಇಷ್ಟು ದಿನದಲ್ಲಿ ಕೊಡಬೇಕು ಅಂತಕ್ಕಂಥದ್ದು ನಮ್ಮಲ್ಲಿ ಇಲ್ಲ. ಅದು ಎಷ್ಟು ವರ್ಷಗಳು ಬೇಕಾದರೂ ಆಗಬಹುದು ಅವಾರ್ಡ್ ಕೊಡಲಿಕ್ಕೆ. ಇದೆಲ್ಲವನ್ನ ವಾದ ಮಾಡಿದ್ದಾರೆ ಇಲ್ಲಿ ಸುಪ್ರೀಂ ಕೋರ್ಟ್, ಹೈಕೋರ್ಟ್ನಲ್ಲಿ. ಯಾವಾಗ ಬೇಕಾದರೂ ಕೊಡಬಹುದು ಇಷ್ಟ ಬಂದಾಗ. 20 ವರ್ಷ ಆಗಿದೆ ಆ ರೈತರ ಭೂಮಿ ತಗೊಂಡು, ದುಡ್ಡು ಕೊಟ್ಟಿಲ್ಲ ಇನ್ನು. ಕೆಎಡಿಬಿ ಅವರು ಈ ಮಾಲೀಕನಿಗೆ ಜಮೀನು ಬರ್ಕೊಟ್ಟವ್ರೆ. ಇವನು ಅದನ್ನ ಯಾರೋ ಲ್ಯಾಂಡ್ ಡೆವಲಪರ್ಗಳಿಗೆ ಸಿಕ್ಕಿದವ್ರಿಗೆಲ್ಲ ಮಾರಾಟ ಮಾಡ್ಕೊಂಡಿದ್ದಾನೆ. ಇದೆಲ್ಲ ಮಾಹಿತಿಗಳನ್ನ ಇವತ್ತು ಸುಪ್ರೀಂ ಕೋರ್ಟ್ ಇವತ್ತೇನು ತಂದಿದ್ದಾರೆ. ನಿಮಗೆ ಇಲ್ಲಿ ಎಲ್ಲ ವಿಷಯಗಳನ್ನ ಏನೇಳಿ ಇಟ್ಟಿದ್ದಾರೆ ನಿಮ್ಗೆ ಗಮನ. ಅವರು ಈ ತೀರ್ಪು ಕೊಟ್ಟಿರ್ತಕ್ಕಂಥದ್ದು ಈ ಸರ್ಕಾರದ ಬಗ್ಗೆ ಯಾತಕ್ಕೆ ಮೌನವಾಗಿದ್ದಾರೆ ಅಂತಕ್ಕಂಥದ್ದು ಒಂದು ಹೇಳ್ತಾರೆ ಇಲ್ಲಿ ತೀರ್ಪಿನಲ್ಲಿ. ಈ ವಿಷಯದಲ್ಲಿ ಇಲ್ಲಿ ಯಾವ ಒಂದು ಪರಿಹಾರ ಕೊಡ್ತಕ್ಕಂಥದ್ದಕ್ಕೆ ಅವಧಿ ನಮಗೆ ಮುಖ್ಯ ಇಲ್ಲ, ನಾವು ಎಷ್ಟು ದಿವಸ ಬೇಕಾದ್ರೂ ತಗೋಬಹುದು ಅಂತ ಇಲ್ಲಿ ಹೇಳ್ತಾರೆ. ಒಂದು ಕಡೆ ನಮ್ಮ ಕೆಎಡಿಬಿ ದುಡ್ಡು ಕೊಟ್ಟಿಲ್ಲ. ಇಲ್ಲಿ ಇನ್ನೊಬ್ರು ಪಾಪ ಇದೆಲ್ಲ ಡೀಟೇಲ್ ನಿಮಗೆ ಕಾಪಿಗಳು ಬೇಕಾದ್ರೂ ಕೊಟ್ಟುಬಿಡ್ತೀನಿ, ಓದ್ಲಿಕ್ಕೆ ಹೋದ್ರೆ ನಿಮಗೆ ಸ್ವಲ್ಪ ಸಮಯ ಜಾಸ್ತಿ ಆಗ್ಬೋದು ಅಂತ ಹೇಳಿ ನಾನು ಹೇಳ್ತಾ ಇಲ್ಲ. ಒಂದು ನಿಮ್ ಗಮನಕ್ಕೆ ಇನ್ನೊಂದು ತರ್ತೀನಿ. ಪಾಪ ಯಾರೋ ಒಬ್ರು ಇಲ್ಲಿ ಒಂದು ಲೆಟರ್ನ ನಮ್ಮ ಸೆಕ್ರೆಟರಿ ಬೆಂಗಳೂರು ಮೈಸೂರು ಇನ್ಫ್ರಾಸ್ಟ್ರಕ್ಚರ್ ಕಾರಿಡಾರ್ ಏರಿಯಾ ಪ್ಲಾನಿಂಗ್ ಅಥಾರಿಟಿ ಇವರಿಗೆ ಡೇಟ್ 28/11/23 ಲೆಟರ್ ಬರೀತಾರೆ. ಒಬ್ರು ಅವ್ರ ಲ್ಯಾಂಡ್ ಅನ್ನ ಸುಪ್ರೀಂ ಕೋರ್ಟ್ ನಲ್ಲಿ ನಾಗಭೂಷಣ ಅಂತ ಹೇಳಿ ಪಾಪ ಅವರು ಹೋಗಿ ಅರ್ಜಿ ಹಾಕ್ತಾರೆ. ಅಲ್ಲೂ ಸಹ ಆ ನಾಗಭೂಷಣ ಮೇಲೆ 10 ಲಕ್ಷ ರೂಪಾಯಿ ದಂಡ ಹಾಕ್ತಾರೆ. ಕಾರಣ ಕೋರ್ಟ್ನಲ್ಲಿ ಹಲವಾರು ಮಾಹಿತಿಗಳನ್ನ, ತಪ್ಪು ಮಾಹಿತಿಗಳನ್ನ ಕೊಟ್ಟು ಅವ್ರಿಗೆ ಬೇಕಾದಂತ ರೀತಿಯಲ್ಲಿ ತೀರ್ಪುಗಳು ತಗೊಂಡಿರ್ತಾರೆ. ಇದೆಲ್ಲ ಅಲ್ಟಿಮೇಟ್ಲಿ ಪ್ರೂವ್ ಆಗುತ್ತೆ. ಇವರು ಲ್ಯಾಂಡು ಇಲ್ಲಿ ಯಾವೊಂದು ನಮ್ಮ ಕೆಂಗೇರಿ ಹತ್ರ ಇರ್ತಕ್ಕಂಥ ಇವ್ರ ಭೂಮಿ ಏಕಾಏಕಿ ಹೇಳ್ದೆ ಹೋಗಿ ಲ್ಯಾಂಡ್ನ ಅಕ್ವೈರ್ ಮಾಡ್ಕೊತಾರೆ. ಇಲ್ಲಿ ಅಕ್ವೈರ್ ಮಾಡ್ಕೊಂಡು ದುಡ್ಡು ಕೊಡಲ್ಲ. ನನ್ನ ಜಾಗ ಅಂತ ಹೇಳಿದ್ರೆ ಅವರಿಗೆ ಇಲ್ಲಿ ಜಾಗ ನಿಂದು ಅಂತ ಹೇಗೆ ಹೇಳ್ತೀಯಪ್ಪ ಅಂತ. ಇಲ್ಲಿ ಏನಾಗಿದೆ, ಆ ರಸ್ತೆ ಮಾಡ್ತಕ್ಕಂಥ 2-3 ಕಿಲೋಮೀಟರ್ ಏರಿಯಾದಲ್ಲಿ ಇಷ್ಟ ಬಂದಂಗೆಲ್ಲ ಭೂಮಿಗಳನ್ನು ಖರೀದಿ ಮಾಡ್ಕೊಂಡಿದ್ದಾರೆ. ಖರೀದಿ ಅಂತ ತಗೊಂಡಿದ್ದಾರೆ, ವಶಪಡಿಸಿಕೊಂಡಿದ್ದಾರೆ. ಇದು ನಡೆದಿರ್ತಕ್ಕಂಥ ಇಲ್ಲಿ ನಿಮಗೆ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.